ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಎಲ್ಲರಿಗೂ ನಮಸ್ಕಾರಗಳು। डियर स्टूडेंट्स, अलंकाराಗಳು आप लोगों के 3 मार्क्स में आता। सबसे इजी बीट बोले तो ये अलंकाराಗಳು के है। बस आप लोगों को ये मालूम रहना कि किस तरह से अलंकारा लिखना है। ओके, मैं लास्ट क्लास में पूरा डिटेल वीडियो बना के डाली सो हूँ। अलंकारा में कितने टाइप्स है? 2 टाइप्स है, एक उपमा अलंकारा है और एक रूपका अलंकारा है। वो दोनों अलंकारा किस तरह से लिखना बोके मैं लास्ट क्लास में लास्ट वीडियो में अपलोड करी हुई हूँ। आज के क्लास में हम इम्पोर्टेंट क्वेश्चंस जो अलंकारा के है उसके अलंकारा और आंसर दोनों भी है ना देखेंगे ये क्लास में। अगर आप लोगों को इसका एक्सप्लेनेशन किस तरह से लिखना है अलंकारा बोके जानना है तो आप लोग मेरा वीडियो देख सकते हैं या फिर आप लोग मेरे को कमेंट करो, मैं आप लोगों को उसके लिंक भेज देता हूँ। देखिए ये पूरे अलंकारा के जो भी क्वेश्चन है ये इम्पोर्टेंट क्वेश्चन है। फर्स्ट वन देखो, काಡು ತುಂಬಾ प्रीति ಹೊಳೆ कुड़ियंते हरितु। ये क्वेश्चन है, इसका अलंकारा किस तरह से लिखना देखिए। फर्स्ट उपमान कोड़ी, उपमेय प्रीति ಹೊಳೆ, उपमावाचक पद अंते, समान धर्म हरियुविके। देखो यहाँ पे उसके बाद ಇಲ್ಲಿ ಉಪಮೇಯವಾದ ಪ್ರೀತಿಯ ಹೊಳೆಯನ್ನು ಉಪಮಾನವಾದ ಕೂಡಿಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು उपमा अलंकारवाಗಿದೆ। इस तरह से अलंकार लिखना है। सेकेंड अलंकार देखिए जो इम्पोर्टेंट है, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು। ಉಪಮಾನ ಅಪ್ಪಿಕೊಂಡು ಕುಡಿಯುವುದು, ಉಪಮೇಯ ಪ್ರೀತಿ ತುಂಬಿರುವುದು, ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಪ್ರೀತಿ। ಇಲ್ಲಿ ಉಪಮೇಯವಾದ ಪ್ರೀತಿ ತುಂಬಿರುವುದನ್ನು ಉಪಮಾನವಾದ ಅಪ್ಪಿಕೊಂಡು ಕುಣಿಯುವುದಕ್ಕೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು उपमा अलंकारवाಗಿದೆ। इस तरह से लिखना है। नेक्स्ट इम्पोर्टेंट क्वेश्चन देखिए, ತಟ್ಟೆ ಒಳ್ಳು ಕರ್ಪೂರ ಮೌನದಲ್ಲಿ ಕರಗುವೋಲು। ಉಪಮಾನ ಕರ್ಪೂರ ಮೌನದಿಂದ ಕರಗುವುದು, ಉಪಮೇಯ ಬದುಕಿನ ಕರ್ತವ್ಯ, ಉಪಮಾವಾಚಕ ಪದ ಓಲು, ಸಮಾನ ಧರ್ಮ ಮೌನ। ಇಲ್ಲಿ ಉಪಮೇಯವಾದ ಬದುಕಿನ ಕರ್ತವ್ಯವನ್ನು ಉಪಮಾನವಾದ ಕರ್ಪೂರ ಮೌನದಿಂದ ಕರಗುವುದಕ್ಕೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು ಉಪಮಾ ಅಲಂಕಾರವಾಗಿದೆ। ಪ್ರಶ್ನೆ 4, ದೀಪದೆದುರಿಗೆ ತಿಮಿರ ಸೇರಿಯುವಂತೆ ಶಾಂತಿಯಲ್ಲಿ ಬದುಕಿನ ಕರ್ತವ್ಯವನ್ನು ಮುಗಿಸು। ಉಪಮಾನ ದೀಪದೆದುರಿಗೆ ತಿಮಿರ ಸೇರಿಯುವುದು, ಉಪಮೇಯ ಬದುಕಿನ ಕೆಲಸ, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಮೌನ। ಇಲ್ಲಿ ಉಪಮೇಯವಾದ ಬದುಕಿನ ಕೆಲಸವನ್ನು ಉಪಮಾನವಾದ ದೀಪದೆದುರಿಗೆ ತಿಮಿರ ಸರಿಯುವುದಕ್ಕೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು ಉಪಮಾ ಅಲಂಕಾರ। ಫಿಫ್ತ್ ಒನ್ ಕ್ವಶನ್, ರವಿ ಕರಕೆ ಕರಗುವ ಇಬ್ಬನಿ ಹೋಲಿರು, ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು। ಉಪಮಾನ ಕರಗುವ ಇಬ್ಬನಿ, ಉಪಮೇಯ ಕೋಪ ಬಿಟ್ಟು ಮೌನಿಯಾಗುವುದು, ಉಪಮಾವಾಚಕ ಪದ ಓಲು, ಸಮಾನ ಧರ್ಮ ಮೌನ ಅಥವಾ ಶಾಂತಿ। ಇಲ್ಲಿ ಉಪಮೇಯವಾದ ಕೋಪ ತೊರೆದು ಮೌನಿಯಾಗುವುದನ್ನು ಉಪಮಾನವಾದ ಕರಗುವ ಇಬ್ಬನಿಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು उपमा अलंकार। नेक्स्ट क्वेश्चन इंपॉर्टेंट है, देखिए ये बहुत बार पूछा गया हुआ क्वेश्चन है। ये 6th वन क्वेश्चन, ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ। ಉಪಮಾನ ಬಾಳೆಯ ಹಣ್ಣು, ಉಪಮೇಯ ಕುಣಿಗಲ್ ಕೆರೆ, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಸೌಂದರ್ಯ ಬಾಗಿರುವಿಕೆ। ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು उपमा अलंकारवाಗಿದೆ। नेक्स्ट क्वेश्चन भी बहुत इंपॉर्टेंट है, बहुत बार ये भी क्वेश्चन पूछा गया है। देखिए 6th एंड 7th, ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ। ಉಪಮಾನ ನಿಂಬೆಯ ಹಣ್ಣು, ಉಪಮೇಯ ಕುಣಿಗಲ್ ಕೆರೆ, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಸೌಂದರ್ಯ ಅಥವಾ ತುಂಬಿರುವುದು। ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ನಿಂಬೆಯ ಹಣ್ಣಿಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು उपमा अलंकारवाಗಿದೆ। 8th वन, ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಬೆಳಗುತ್ತಿರುವ ಪಂಡಿತ ಪುಟ್ಟರಾಜ ಗವಾಯಿಗಳು। ಉಪಮಾನ ಧ್ರುವ ತಾರೆ,
ಉಪಮೇಯ ಪುಟ್ಟರಾಜ ಗವಾಯಿಗಳು. ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಬೆಳಗುವುದು. ಇಲ್ಲಿ ಉಪಮೇಯವಾದ ಪುಟ್ಟರಾಜ ಗವಾಯಿಗಳನ್ನು ಉಪಮಾನವಾದ ಧ್ರುವತಾರೆಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು ಉಪಮಾ ಅಲಂಕಾರವಾಗಿದೆ. ಪ್ರಶ್ನೆ 9. ನಾಡ ನರಿಯೋಲು ಏನಗೆ ನೀ ಹಲುಗಿರಿಯೇ. ಉಪಮಾನ ನಾಡನರಿ. ಉಪಮೇಯ ಉತ್ತರ ಕುಮಾರ. ಉಪಮಾವಾಚಕ ಪದ ಉಲ್ ಸಮಾನ ಧರ್ಮ ಹೇಡಿತನ. ಇಲ್ಲಿ ಉಪಮೇಯವಾದ ಉತ್ತರ ಕುಮಾರನನ್ನು ಉಪಮಾನವಾದ ನಾಡನರಿಗೆ ಹೋಲಿಸಿ ಹೇಳಲಾಗಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಪ್ರಶ್ನೆ 10. ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೇರುತ್ತಿತ್ತು. ಉಪಮಾನ ಸಾವಿರಾರು ಮಳೆಬಿಲ್ಲುಗಳು. ಉಪಮೇಯ ಬನದ ಬಗೆ ಬಗೆಯ ಹೂಗಳು. ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಸೌಂದರ್ಯ. ಇಲ್ಲಿ ಉಪಮೇಯವಾದ ಬನದ ಹೂಗಳನ್ನು ಉಪಮಾನವಾದ ಮಳೆಬಿಲ್ಲಿಗೆ ಹೋಲಿಸಿ ಹೇಳಲಾಗಿರೋದರಿಂದ ಇದು उपमा अलंकारवाಗಿದೆ। नेक्स्ट क्लास में हम रूपक अलंकार के इम्पोर्टेंट क्वेश्चन विथ आंसर्स देखेंगे। आई होप आपको ये हेल्प हुआ होगा। अगर इसका किस तरह से लिखना है, फुल एक्सप्लेनेशन आपको होना है तो आप लोग मेरे को कमेंट कर सकते हैं, मैं आपको लिंक भेजता हूँ। थैंक यू।